ಇಂದು ಜನಸೇವಾ ಆಶ್ರಮ ಭವಾನಿ ಬಿಸಲಗಾಂವ್ ಗ್ರಾಮದಲ್ಲಿ बोलो भारत माता की जय, बोलो भारत माता की जय, वंदे मातरम, वंदे मातरम. ಭಾರತ ಮಾತೆಯನ್ನು ವಂದಿಸುತ್ತಾ ಇಂದು ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಭವಾನಿ ಬಿಸಲಗಾಂವ್ ಗ್ರಾಮದ ಜನಸೇವಾ ಆಶ್ರಮದಲ್ಲಿ ಒಂದು ದೇಶ ಒಂದು ಪೊಲೀಸ್, ಏಕ್ ದೇಶ್ ಏಕ್ ಪೊಲೀಸ್, ಒನ್ ನೇಷನ್ ಒನ್ ಪೊಲೀಸ್ ಈ ವ್ಯವಸ್ಥೆಯನ್ನು ಜಾರಿ ಮಾಡುವುದಕ್ಕಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಒಂದು ಸಾಂಕೇತಿಕ ಸ್ವರೂಪದ ಒಂದು ದಿವಸದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಂದು ದೇಶದಲ್ಲಿ ಇಂದನೇ ಪರಿಸ್ಥಿತಿ ನೋಡಿದಾಗ ಸ್ವತಂತ್ರ ನಮ್ಮ ಹೋರಾಟಗಾರರು ಯಾವ ಕನಸನ್ನು ಕಂಡು ಈ ದೇಶದ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದ್ರು, ತನ್ನ ಸರ್ವಸ್ವಿಯೆಲ್ಲವನ್ನು ತ್ಯಾಗ ಮಾಡಿದ್ರು, ಅವರ ಕನಸನ್ನ ಇವತ್ತ ನುಚ್ಚು ನೂರು ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರ ಯಾವಾಗ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡುವಾಗ ನಮ್ಮೆಲ್ಲ ಹಿರಿಯರು ದೇಶಭಕ್ತರು ದೇಶದ ಭಾರತ ಮಾತೆಯ ಸ್ವತಂತ್ರಕ್ಕಾಗಿ ಸ್ವರಾಜ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತ ಮಾತೆಯನ್ನ ಸ್ವತಂತ್ರಗೊಳಿಸಿದರು. ಆದರೆ ಇವತ್ತ ಏನ್ ನಡೀತಾ ಇದೆ ದೇಶದಲ್ಲಿ, ಇವತ್ತ ದೇಶಭಕ್ತಿಗಿಂತ ಇವತ್ತ ಸಣ್ಣ ಸಣ್ಣ ವಿಷಯದಲ್ಲಿ ವಿಚಿತ್ರಕಾರಿ ಶಕ್ತಿಗಳು ದೇಶವನ್ನು ದುರ್ಬಲಗೊಳಿಸುವ ಒಂದು ಹುನ್ನಾರ ಒಂದು ಕೆಲಸಗಳನ್ನು ಈ ದೇಶದಲ್ಲಿ ನಡೀತಾ ಇದೆ. ಈ ರಾಷ್ಟ್ರದಲ್ಲಿ ರಾಷ್ಟ್ರದ ಅಖಂಡತೆಗಾಗಿ, ರಾಷ್ಟ್ರದ ಏಕತೆಗಾಗಿ, ರಾಷ್ಟ್ರದ ಸುರಕ್ಷತೆಗಾಗಿ ಇವತ್ತ ಒಂದು ಸಂಕಟ ನಿರ್ಮಾಣವಾಗಿದೆ. ಇವತ್ತು ಭಾರತ ದೇಶದಲ್ಲಿ ನಾಗರಿಕರು ಭಯದ ವಾತಾವರಣದಲ್ಲಿ ಬದುಕುವಂತ ಪರಿಸ್ಥಿತಿ ಈ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಕೆಲವು ದುಷ್ಟ ಶಕ್ತಿಗಳು ಈ ದೇಶ ಒಡೆಯುವ ಹುನ್ನಾರವನ್ನು ನಡೆಸುವ ಒಂದು ಪಿತೂರಿಯನ್ನ ಈ ದೇಶದಲ್ಲಿ ಇಂದು ನಡೀತಾ ಇದೆ. ಇದನ್ನು ನಿಲ್ಲಿಸಲು ಈ ದೇಶದಲ್ಲಿ ಅನೇಕ ವ್ಯವಸ್ಥೆಗಳಲ್ಲಿ ಒಂದು ಬದಲಾವಣೆ ಮಾಡುವಂತ ಈ ಕಾಲ ಸನ್ನಿಹಿತವಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಕಲ್ಪನೆ ಚರ್ಚೆ ನಡೀತಾ ಇದೆ. ಒಂದು ದೇಶ ಒಂದು ಲೈಸೆನ್ಸ್ ಮತ್ತೆ ನಮ್ಮ ಪಡಿತರ ಚೀಟಿ ಕೂಡ ಒಂದು ನೇಷನ್ ಒಂದು ರೇಷನ್ ಇದೆಲ್ಲ ಆಗ್ತಾ ಇದೆ. ಹೀಗಿರುವಾಗ ಈಗ ನಮ್ಮ ದೇಶದಲ್ಲಿ ಸರ್ ಫೋನ್ ಪ್ಲೀಸ್ ಫೋನ್ ಡಿಸ್ಟರ್ಬ್ ಇವತ್ತಿನ ದಿವಸ ದೇಶದ ಏಕತೆಗೆ ಒಂದು ಧಕ್ಕೆ ತರುವಂತ, ಅಖಂಡತೆಗೆ ಧಕ್ಕೆ ತರುವಂತ, ದೇಶದ ಸುರಕ್ಷತೆಗೆ ಧಕ್ಕೆ ತರುವಂತ ಕೆಲಸ ಈ ದೇಶದಲ್ಲಿ ಕೆಲವು ಸ್ವಾರ್ಥಿಗಳು, ದುಷ್ಟ ಶಕ್ತಿಗಳು ವಿದೇಶದ ಒಂದು ಕೈವಾಡದಿಂದ ಭಾರತದಲ್ಲಿ ನಡೆಸುತ್ತಿರುವುದನ್ನು ದಿನಾಲನ್ನು ನೋಡ್ತಾ ಇದ್ದೀವಿ. ಅನೇಕ ಜಾತಿಯ ದಂಗೆಗಳು, ಧರ್ಮದ ಹೆಸರಿನ ದಂಗೆಗಳು, ಭಾಷೆಯ ಹೆಸರಿನ ದಂಗೆಗಳು, ಪ್ರಾಂತದ ಹೆಸರಿನ ದಂಗೆಗಳು ನಡೆಸಿ ಅಖಂಡ ಭಾರತದ ಒಂದೇನು ಕಲ್ಪನೆ ಇತ್ತು, ಯಾವ ಉದ್ದೇಶಕ್ಕಾಗಿ ನಮ್ಮ ಹಿರಿಯರು ಹೋರಾಡಿದ್ರು ಆ ಉದ್ದೇಶಕ್ಕೆ ಇವತ್ತ ಧಕ್ಕೆ ಬರ್ತಾ ಇದೆ. ಅದಕ್ಕ ಈ ಒಂದು ದೇಶದ ಸ್ವತಂತ್ರದ ಸಮಯದಲ್ಲಿ ಯಾವುದೇ ಜಾತಿ ಭೇದ, ಧರ್ಮ ಭೇದನೆ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಧರ್ಮೀಯರು ಒಂದು ಒಗ್ಗಟ್ಟಿನಿಂದ ದೇಶಕ್ಕೆ ಹೋರಾಡಿದ್ರು. ಆದ್ದರಿಂದ ಧರ್ಮದಲ್ಲಿ, ಜಾತಿಯಲ್ಲಿ, ಭಾಷೆಯಲ್ಲಿ, ಪ್ರಾಂತದಲ್ಲಿ ಒಂದು ಜಗಳ ಹಚ್ಚುವ, ದೇಶವನ್ನು ದುರ್ಬಲಗೊಳಿಸುವ ಷಡ್ಯಂತ್ರ ನಡೀತಾ ಇದೆ. ಇದನ್ನ ನಿಲ್ಲಿಸಲು, ದೇಶದ ಅಖಂಡತೆಯನ್ನು ಸುರಕ್ಷಿತವಾಗಿಡಲು, ದೇಶದ ಏಕತೆಯನ್ನು ಸುರಕ್ಷಿತವಾಗಿಡಲು, ದೇಶದ ನಾಗರಿಕರ ಒಂದು ಜೀವನ ಸುರಕ್ಷತೆ, ಸಂವಿಧಾನ ನಮಗ ಒಂದು ಹಕ್ಕು ಕೊಟ್ಟಿದೆ, ಜೀವಿಸುವ ಹಕ್ಕು. ಪ್ರತಿಯೊಬ್ಬರಿಗೂ ಒಂದು ಜೀವಿಸುವ ಹಕ್ಕು ನಮ್ಮ ಸಂವಿಧಾನ ನೀಡಿದೆ. ನಿರ್ಭಯವಾಗಿ ನಾವು ಎಲ್ಲ ಬೇಕಾದ್ರೆ ಇರ್ಬೋದು. ಆದ್ರಿಂದ ನಿರ್ಭಯವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಮಾಮೂಲು ಸ್ಫೋಟ ಆಗ್ತದೋ, ಯಾವ ಕ್ಷಣದಲ್ಲಿ ಒಂದು ಕಳ್ಳತನ ಆಗ್ತದೋ, ಯಾವ ಕ್ಷಣದಲ್ಲಿ ದಂಗೆಗಳಾಗ್ತಾವೋ, ಮುಂಜಾನೆ ಮನೆಯಿಂದ ಹೊರ ಹೋದ್ರ ಸಾಯಂಕಾಲ ಸೇಫ್ ಆಗಿ ಮನೆಗೆ ಬರ್ತೀವಿ ಎಂಬುದು ಇವತ್ತ ಒಂದು ಹೆದರಿಕೆಯ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕ ನಮ್ಮ ಪೊಲೀಸ್ ವ್ಯವಸ್ಥೆ ಬಲಗೊಳಿಸುವುದು ಅತ್ಯಂತ ಅವಶ್ಯಕತೆ. ಹ್ಯಾಂಗ ನಮ್ಮ ಬಾಹ್ಯ ಶಕ್ತಿಗಳಿಂದ ನಮ್ಮ ದೇಶ ರಕ್ಷಿಸಲಿಕ್ಕೆ
ನಮ್ಮ ಆರ್ಮಿ ಇದೆಯೋ ದೇಶದಲ್ಲಿ ಅದೇ ಒಂದು ಕರ್ತವ್ಯ ನಿಭಾಯಿಸಿದ ಪೊಲೀಸ್ ವ್ಯವಸ್ಥೆಗೂ ಒಂದು ಆರ್ಮಿಗೆ ಏನು ಗೌರವ ಸಿಗ್ತಾ ಇದೆ ಆ ಗೌರವವನ್ನ ಪೊಲೀಸ್ ವ್ಯವಸ್ಥೆಗೂ ಸಿಗಬೇಕು. ಹಗಲೋ ರಾತ್ರಿ ಆಂತರಿಕ ಸುರಕ್ಷತೆಗಾಗಿ ಬಡದಾಡುತ್ತಿರುವ ತನ್ನ ಎಲ್ಲನೂ ತ್ಯಾಗ ಮಾಡುತ್ತಿರುವ ಪೊಲೀಸ್ ಇಲಾಖೆ ಇವತ್ತು ಇನ್ನಷ್ಟು ಸದೃಢ ಆಗಬೇಕು. ಆದರೆ ದುರ್ದೈವಶಾತ ಇಂದು ರಾಜಕೀಯ ಜನರು ತಮ್ಮ ಪ್ರಭಾವ ಬಳಸಿ ಪೊಲೀಸ್ ವ್ಯವಸ್ಥೆಯನ್ನ ಒಂದು ದುರ್ಬಲಗೊಳಿಸುವ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಬಂಧುಗಳೇ, ಇಂದು ಪೊಲೀಸ್ ವ್ಯವಸ್ಥೆ ಬಲಗೊಳಿಸಿದ್ರೆ ಮಾತ್ರ ನಾವು ದೇಶದಲ್ಲಿ ಸುರಕ್ಷಿತವಾಗಿರಬಹುದು. ಇವತ್ತ ಬಾಹ್ಯ ಶಕ್ತಿಯನ್ನು ನಾವು ವಿರೋಧಿಸಲು ನಮ್ಮ ದೇಶದ ಆರ್ಮಿ ಇದು ಸಶಕ್ತವಾಗಿದೆ. ಜಗತ್ತಿನಲ್ಲಿ ಒಂದು ಒಳ್ಳೆಯ ಆರ್ಮಿ ನಮ್ಮ ಭಾರತೀಯ ಸೇನೆ ಇದೆ, ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಆದರೆ ಆಂತರಿಕ ಏನು ಸುರಕ್ಷತೆ ಹೊಣೆಗಾರಿಕೆ ಏನು ಪೊಲೀಸ್ ಇಲಾಖೆ ಮೇಲಿದೆ, ಅದನ್ನು ದುರ್ಬಲಗೊಳಿಸುವ ಕೆಲಸವನ್ನ ಈ ರಾಜಕೀಯ ಹಸ್ತಕ್ಷೇಪದಿಂದ ಆಗ್ತಾ ಇದೆ. ಅದರಿಂದ ಈಗ ನಾವು ಸುರಕ್ಷತೆ ಇಲ್ಲದೆ ಭಯದ ವಾತಾವರಣದಲ್ಲಿ ಜನರಿಗೆ ಬದುಕುವಂತ ಪರಿಸ್ಥಿತಿ ಇದೆ. ಇವತ್ತ ಪೊಲೀಸ್ ಇಲಾಖೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ನೋಡಿದರೆ ಅನೇಕ ತಾರತಮ್ಯಗಳಿವೆ. ಕರ್ನಾಟಕದಲ್ಲಿ ಪೊಲೀಸರಿಗೆ ಒಂದು ವೇತನ ಇದ್ದರೆ ತೆಲಂಗಾಣದಲ್ಲಿ ಮತ್ತೊಂದು ವೇತನ ಇದೆ, ಮಹಾರಾಷ್ಟ್ರದಲ್ಲಿ ಮತ್ತೊಂದು ವೇತನ ಇದೆ. ಅದಕ್ಕೆ ತಮ್ಮ ಪ್ರಾಣದ ಹಂಗು ತೀರಿ ಭಾರತೀಯರ ರಕ್ಷಣೆಗಾಗಿ, ಆಂತರಿಕ ಸುರಕ್ಷತೆಯ ರಕ್ಷಣೆಗಾಗಿ ಏನು ಪೊಲೀಸ್ ಇಲಾಖೆ ಹಗಲು ರಾತ್ರಿ ದುಡಿತಾ ಇದೆ. ಅವರು ಆರ್ಮಿ ತರ ಸಶಕ್ತ ಆಗಬೇಕಾದರೆ ಈ ಹಸ್ತಕ್ಷೇಪದಿಂದ ದೂರ ಆಗಬೇಕು. ಮತ್ತು ಅಂತಾರಾಜ್ಯ ಇವತ್ತ ಭಾರತ ದೇಶದಲ್ಲಿ ಏನೋ ಒಂದು ದಂಗೆಗಳಾದ್ರೂ ಅಂತಾರಾಜ್ಯ ಮಟ್ಟದ ಷಡ್ಯಂತ್ರ ಕಾಣ್ತಾ ಇದೆ. ಕಳ್ತನ ಆದ್ರ ಎಲ್ಲಿನ್ನೋ ಉತ್ತರ ಭಾರತದಿಂದ ದಕ್ಷಿಣ ಭಾರತದಲ್ಲಿ ಬಂದು ಇಲ್ಲಿ ಬ್ಯಾಂಕ್ಗಳು ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಬೀದರ್ದಲ್ಲಿ ಆಗಿದೆ. ಇನ್ನುವರೆಗೂ ಅವರು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಮ್ಮ ಪೊಲೀಸ್ ಒಂದಿಲ್ಲ. ಕರ್ನಾಟಕ ಪೊಲೀಸ್ ಬೇರೆ, ತೆಲಂಗಾಣ ಪೊಲೀಸ್ ಬೇರೆ, UP ಪೊಲೀಸ್ ಬೇರೆ. ರಾಷ್ಟ್ರೀಯ ಪೊಲೀಸ್ ಆದ್ರ ಇಂಥ ಕ್ರೈಮ್ಗಳನ್ನು ನಾವು ನಿಯಂತ್ರಿಸಬಹುದು. ಮತ್ತೆ ಪೊಲೀಸ್ ಇನ್ನಷ್ಟು ಸಶಕ್ತವಾಗಬಹುದು. ಇಡೀ ದೇಶಕ್ಕೆ ಒಂದೇ ಪೊಲೀಸ್, ಇಡೀ ದೇಶದ ಪೊಲೀಸರಿಗೆ ಒಂದೇ ಸ್ಯಾಲರಿ, ಇಡೀ ದೇಶದ ಪೊಲೀಸರಿಗೆ ಒಂದೇ ವ್ಯವಸ್ಥೆ. ಇದು ಆದ ನಂತರ ನಮ್ಮ ಸುರಕ್ಷತೆ ಇನ್ನೂ ಜಾಸ್ತಿ ಒಂದು ನಾವು ಹೆಮ್ಮೆಯಿಂದ ನಾವು ನಿರ್ಮಿತವಾಗಿ ಈ ದೇಶದಲ್ಲಿ ನಾವು ಬದುಕು ಮಾಡಬಹುದು. ಆ ದೃಷ್ಟಿಯಿಂದ ನಾನು ದಿನಾಂಕ 21/3/2025 ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳು ಇವರಿಗೆ ನಾನು ಮನವಿ ಸಲ್ಲಿಸಿ ಈ ರಾಷ್ಟ್ರದಲ್ಲಿ ಒಂದು ದೇಶ ಒಂದೇ ಪೊಲೀಸ್ ಅಂತೆ ರಾಷ್ಟ್ರೀಯ ಪೊಲೀಸ್ ಅಥವಾ ಭಾರತೀಯ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಬೇಕು ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿನಿ. ಮತ್ತು ಅದರ ಒಂದು ಮುಂದಿನ ಭಾಗವಾಗಿ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಕಮಲಗರ್ ತಾಲೂಕಿನ ಭವಾನಿ ಬಿಜಲಾ ಗ್ರಾಮದ ಜನಸೇವಾ ಆಶ್ರಮದಲ್ಲಿ ಇವತ್ತಿನ ದಿವಸ ಕೂಡ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಬರೆದಿನಿ. ಮಾನ್ಯ ಘನತೆ ನಮ್ದು ಆದರಣೀಯರಾದ ತಹಶೀಲ್ದಾರ್ ಸಾಹೇಬರು, ಕಮಲಗರ್ ತಹಶೀಲ್ದಾರ್ ಸಾಹೇಬ್ ಕುಲಕರ್ಣಿ ಸಾಹೇಬರು ಈ ಸ್ಥಳದಲ್ಲಿ ತಾವು ಖುದ್ದಾಗಿ ಮನವಿ ಸಲ್ಲಿಸಲಿಕ್ಕೆ ಈ ಸ್ಥಳದಲ್ಲಿ ಬಂದಿದ್ದಾರಾ. ನಾನು ಎಲ್ಲ ಹೋರಾಟಗಾರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸ್ತೀನಿ. ಅಂದ್ರೆ ಈ ಒಂದು ರಾಷ್ಟ್ರೀಯ ಕೆಲಸಕ್ಕೆ ಅವರು ಒಂದು ಆಸಕ್ತಿ ತೋರಿ ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ನಿಜವಾಗ್ಲೂ ಅವರ ಒಂದು ದೇಶಭಕ್ತಿ, ದೇಶ ಪ್ರೇಮ ಅವರನ್ನು ಇಲ್ಲಿ ಎದ್ದು ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ಒಂದು ಪ್ರಧಾನಮಂತ್ರಿಗಳ ಹೆಸರಿನಿಂದ ನಾ ಬರೆದ ಮನವಿಯನ್ನು ಗೌರವಾನ್ವಿತ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ನಾನು ಕೊಡ್ತಾ ಇದ್ದೀನಿ. ಮತ್ತು ಈ ಮನವಿಯನ್ನು ತಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳುಹಿಸುವ ಮುಖಾಂತರ ನಮ್ಮ ಈ ಒಂದು ವ್ಯವಸ್ಥೆಗೆ ತಾವೆಲ್ಲ ಸಹಕರಿಸಬೇಕೆಂದು ನಾನು ಕೋರಿ ಈ ಮನವಿಯನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಬಂದ್ ಮಾಡಬೇಕು.